ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಒಬ್ಬ ನಿರಪರಾಧಿ ವ್ಯಕ್ತಿಯನ್ನು ಯಾವುದೇ ತಪ್ಪಿಲ್ಲದೆ ಎಲ್ಲರ ಎದುರಲ್ಲೇ ಪೊಲೀಸರು ಬಂಧಿಸಿ ಕರೆದೊಯ್ಯುತ್ತಿದ್ದಾರೆ. ಅವನ ತಂದೆ ಕೈ ಮುಗಿದು ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಎಂದು ಕಣ್ಣೀರಿಟ್ಟು ಬೇಡಿಕೊಳ್ಳುತ್ತಿದ್ದಾನೆ. ಆದರೆ ಯಾರೂ ಆ ತಂದೆಯ ಮಾತನ್ನು ನಂಬುವುದಿಲ್ಲ. ಸುತ್ತಮುತ್ತ ನಿಂತಿರುವವರು ಸಹಾಯ ಮಾಡುವ ಬದಲು ಅವಮಾನ ಮಾಡಿ ನಗುತ್ತಾರೆ. ಆ ಕ್ಷಣದಲ್ಲಿ ಹೆಚ್ಚು ನೋವು ಯಾರಿಗೆ ಆಗುತ್ತದೆ? ಪೊಲೀಸರು ಕರೆದೊಯ್ಯುತ್ತಿರುವ ಮಗನಿಗಿಂತ ತನ್ನ ಮಗನನ್ನು ಉಳಿಸಿಕೊಳ್ಳಲಾಗದೆ ಅಸಹಾಯಕನಾಗಿ ನಿಂತಿರುವ ಆ ತಂದೆಗೆ. ಜೀವನದಲ್ಲಿ ಕೆಲವೊಮ್ಮೆ ಸತ್ಯ ಸೋತಂತೆ ಕಾಣಬಹುದು, ಆದರೆ ಸತ್ಯ ಎಂದಿಗೂ ಶಾಶ್ವತವಾಗಿ ಸೋಲುವುದಿಲ್ಲ. ಅದನ್ನು ಸಾಬೀತುಪಡಿಸಲು ಮಾತ್ರ ಸಮಯ ಬೇಕಾಗುತ್ತದೆ. ಇವತ್ತಿನ ನಂದಗೋಕುಲ ಧಾರಾವಾಹಿಯ ಈ ದೃಶ್ಯ ಕೂಡ ಇದೇ ಭಾವನೆಯನ್ನು ನಮ್ಮ ಕಣ್ಣ ಮುಂದೆ ಜೀವಂತವಾಗಿ ತಂದು ನಿಲ್ಲಿಸಿತು. ಈ ದೃಶ್ಯವನ್ನು ನೋಡಿದ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರು ತುಂಬದೇ ಇರುವುದಿಲ್ಲ. ಇಷ್ಟು ದಿನ ಎಲ್ಲರಿಗೂ ಒಳ್ಳೆಯವನಾಗಿ ಕುಟುಂಬಕ್ಕಾಗಿ ಬದುಕುತ್ತಿದ್ದ ವಲ್ಲಭನನ್ನು ಏಕಾಏಕಿ ಪೊಲೀಸರು ಬಂಧಿಸಿ ಕರೆದೊಯ್ಯುವ ದೃಶ್ಯ ಯಾರ ಕಣ್ಣನ್ನಾದರೂ ಒದ್ದೆಯಾಗಿಸುವಂತಿತ್ತು. ಪೊಲೀಸರು ವಲ್ಲಭನನ್ನು ಕರೆದುಕೊಂಡು ಹೋಗುತ್ತಿರುವಾಗ ಎದುರಿನ ಮನೆಯ ಶ್ರೀಕಾಂತ್ ಮತ್ತು ಚಂದ್ರಕಾಂತ್ ಅವನನ್ನು ನೋವನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅವನನ್ನು ಮತ್ತು ನಂದಾ ಅವರನ್ನು ಹಾಸ್ಯ ಮಾಡಿದ್ದು ನೋವಿಗೆ ಮೇಲೆ ಉಪ್ಪು ಸವರಿದಂತಾಯಿತು. ನಿಮ್ಮ ಮಗ ಕೊಲೆ ಮಾಡಿದ್ದಾನಾ, ದರೋಡೆ ಮಾಡಿದ್ದಾನಾ, ಅವನ ಆಸೆ ಬಿಟ್ಟು ಬಿಡಿ ಎಂದು ಹೇಳುವ ಅವರ ಮಾತುಗಳು ನಂದಾ ಅವರ ತಂದೆಯ ಹೃದಯವನ್ನು ಚೂರು ಚೂರಾಗಿಸಿದವು. ದುಃಖದಲ್ಲಿರುವ ವ್ಯಕ್ತಿಗೆ ಧೈರ್ಯ ಹೇಳಬೇಕಾದ ಸಮಯದಲ್ಲಿ ಅವಮಾನ ಮಾಡಿದರೆ ಆ ನೋವು ಎಷ್ಟು ಆಳವಾಗಿರುತ್ತದೆ ಎಂಬುದನ್ನು ಈ ದೃಶ್ಯ ತುಂಬ ಚೆನ್ನಾಗಿ ತೋರಿಸಿತು. ಒಬ್ಬ ತಂದೆಯ ಮುಂದೆ ತನ್ನ ಮಗನಿಗೆ ಕಡಿವಾಣ ಹಾಕಿದರೆ ಆ ತಂದೆಯ ಮನಸ್ಸು ಹೇಗಿರಬಹುದು? ಒಂದು ಕ್ಷಣ ಕಾಲ ಯೋಚಿಸಿ ನೋಡಿ. ಒಂದು ಕಡೆ ಮಗನನ್ನು ಪೊಲೀಸರು ಎಳೆದುಕೊಂಡು ಹೋಗುತ್ತಿದ್ದಾರೆ, ಇನ್ನೊಂದು ಕಡೆ ನೆರೆಹೊರೆಯವರು ಅವಮಾನ ಮಾಡುತ್ತಿದ್ದಾರೆ. ಆದರೂ ನಂದಾ ಅವರು ಪೊಲೀಸರ ಮುಂದೆ ಕೈ ಮುಗಿದು, ನನ್ನ ಮಗ ಯಾವ ತಪ್ಪೂ ಮಾಡಿಲ್ಲ, ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುವ ಕ್ಷಣ ನಿಜಕ್ಕೂ ಕಣ್ಣೀರು ತರಿಸುವಂತಿತ್ತು. ಆದರೆ ಪೊಲೀಸರು ಏನು ಹೇಳಬೇಕು ಅದನ್ನು ಕೋರ್ಟ್ನಲ್ಲಿ ಹೇಳಿ ಎಂದು ಹೇಳಿ ವಲ್ಲಭನನ್ನು ಕರೆದೊಯ್ದಾಗ ಒಬ್ಬ ತಂದೆಯ ಅಸಹಾಯಕತೆ ಎಷ್ಟಿರಬಹುದು ಎಂಬುದು ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ. ಇದರ ಮಧ್ಯೆ ಚಂದ್ರಕಾಂತ್ ಆಡಿದ ಮಾತುಗಳು ಮತ್ತಷ್ಟು ನೋವು ಕೊಟ್ಟವು. ನನ್ನ ಮಕ್ಕಳು ಹೀಗೆ ಮಾಡಿದರೆ ನಾನು ನೇಣು ಹಾಕಿಕೊಂಡು ಸಾಯುತ್ತಿದ್ದೆ ಎಂಬ ಮಾತುಗಳು ಕೇವಲ ನಂದಾ ಅವರನ್ನು ಮಾತ್ರವಲ್ಲ, ವೀಕ್ಷಕರ ಮನಸ್ಸನ್ನು ನೋಯಿಸಿತು. ಒಬ್ಬ ವ್ಯಕ್ತಿ ಈಗಾಗಲೇ ಸಂಕಷ್ಟದಲ್ಲಿದ್ದಾಗ ಅವನಿಗೆ ಧೈರ್ಯ ತುಂಬುವ ಬದಲು ಅವಮಾನ ಮಾಡುವುದು ಎಷ್ಟು ದೊಡ್ಡ ತಪ್ಪು ಎಂಬುದನ್ನು ಈ ದೃಶ್ಯ ಸ್ಪಷ್ಟವಾಗಿ ತೋರಿಸಿತು. ಮತ್ತೊಂದೆಡೆ ಗಿರಿಜಾ ಅವರ ಕಣ್ಣೀರು ನೋಡಿದಾಗ ಒಬ್ಬ ತಾಯಿಯ ಹೃದಯ ಎಷ್ಟು ಮೃದುವಾಗಿರುತ್ತದೆ ಎಂಬುದು ಗೊತ್ತಾಗುತ್ತದೆ. ನನ್ನ ಮಗ ವಲ್ಲಭ ಹೀಗೆ ಮಾಡುವವನಲ್ಲ ಎಂದು ಎದೆ ಬಡಿದು ಅಳುವ ದೃಶ್ಯ ನಿಜಕ್ಕೂ ಮನಸ್ಸು ಕರಗಿಸಿತು. ತಾಯಿಗೆ ತನ್ನ ಮಗನ ಮೇಲಿರುವ ನಂಬಿಕೆ ಯಾವ ಪರಿಸ್ಥಿತಿಯಲ್ಲೂ ಕಡಿಮೆಯಾಗುವುದಿಲ್ಲ. ಇಡೀ ಜಗತ್ತು ಮಗನ ವಿರುದ್ಧ ನಿಂತರೂ ತಾಯಿಯ ಮನಸ್ಸು ಮಾತ್ರ ನನ್ನ ಮಗ ಯಾವುದೇ ತಪ್ಪು ಮಾಡುವುದಿಲ್ಲ ಎಂದು ನಂಬುತ್ತಲೇ ಇರುತ್ತದೆ. ಇದೇ ತಾಯಿಯ ಪ್ರೀತಿಯ ನಿಜವಾದ ಅರ್ಥ. ಆ ಸಮಯದಲ್ಲಿ ಮೀನಾ ಮತ್ತು ಮನೆಯವರು ಗಿರಿಜಾಗೆ ಧೈರ್ಯ ಹೇಳುವ ಪ್ರಯತ್ನ ಮಾಡುತ್ತಾರೆ. ವಲ್ಲಭ ಯಾವ ತಪ್ಪು ಮಾಡಿಲ್ಲ, ಅವರು ಖಂಡಿತವಾಗಿಯೂ ಮನೆಗೆ ಹಿಂದಿರುಗಿ ಬರುತ್ತಾರೆ, ನೀವು ಧೈರ್ಯವಾಗಿರಿ ಎಂದು ಸಮಾಧಾನಪಡಿಸುವ ಮಾತುಗಳು ಕುಟುಂಬದ ಒಗ್ಗಟ್ಟನ್ನು ತೋರಿಸುತ್ತವೆ. ಸಂಕಷ್ಟ ಬಂದಾಗ ಕುಟುಂಬವೇ ದೊಡ್ಡ ಶಕ್ತಿ ಎಂಬ ಸಂದೇಶವನ್ನು ಈ ದೃಶ್ಯ ತುಂಬ ಸುಂದರವಾಗಿ ನೀಡಿತು. ಇನ್ನು ಪೊಲೀಸ್ ಠಾಣೆಯ ದೃಶ್ಯ ಇನ್ನಷ್ಟು ಭಾವನಾತ್ಮಕವಾಗಿತ್ತು. ವಲ್ಲಭನ ಕೈಗೆ ಹಗ್ಗ ಕಟ್ಟಿ ಪೊಲೀಸರು ಹೊಡೆದು, ಸತ್ಯ ಹೇಳು, ಹುಡುಗಿಯನ್ನು ಎಲ್ಲಿ ಅಡಗಿಸಿದ್ಯಾ ಎಂದು ಒತ್ತಾಯಿಸುತ್ತಾರೆ. ಆದರೆ ವಲ್ಲಭ ಮಾತ್ರ ಮತ್ತೆ ಮತ್ತೆ ನಾನು ಯಾವುದೇ ಕಿಡ್ನ್ಯಾಪ್ ಮಾಡಿಲ್ಲ ಎಂದು ಹೇಳುತ್ತಾನೆ. ಸತ್ಯ ಹೇಳುತ್ತಿದ್ದರೂ ಯಾರೂ ನಂಬದ ಪರಿಸ್ಥಿತಿ ಒಬ್ಬ ನಿರಪರಾಧಿಯ ಬದುಕಲ್ಲಿ ಎಷ್ಟು ಭಯಾನಕವಾಗಿರುತ್ತದೆ ಎಂಬುದನ್ನು ಈ ದೃಶ್ಯ ಕಣ್ಣಿಗೆ ಕಟ್ಟಿದಂತೆ ತೋರಿಸಿತು. ಪರೀಕ್ಷೆಯಲ್ಲಿ ತಪ್ಪು ಮಾಡದೇ ಇದ್ದ ವಿದ್ಯಾರ್ಥಿಯನ್ನು ಎಲ್ಲರ ಮುಂದೆ ಕಳ್ಳ ಎಂದು ಆರೋಪಿಸಿದರೆ ಅವನಿಗೆ ಎಷ್ಟು ಅವಮಾನವಾಗುತ್ತದೆ? ಅದಕ್ಕಿಂತ 1000 ಪಟ್ಟು ಹೆಚ್ಚು ನೋವು ವಲ್ಲಭ ಅನುಭವಿಸುತ್ತಿದ್ದಾನೆ.
ತಪ್ಪೇ ಮಾಡದ ವ್ಯಕ್ತಿ ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ಬಂದರೆ ಅದು ಶಿಕ್ಷೆಗಿಂತಲೂ ದೊಡ್ಡ ಶಿಕ್ಷೆಯಾಗುತ್ತದೆ. ಈ ಕಾರಣಕ್ಕೆ ಈ ದೃಶ್ಯ ವೀಕ್ಷಕರ ಮನಸ್ಸಿಗೆ ನೇರವಾಗಿ ತಾಕುತ್ತದೆ. ಈ ಕಥೆಯಲ್ಲಿ ಇನ್ನೊಂದು ದೊಡ್ಡ ಸಂದೇಶವೂ ಇದೆ. ಸತ್ಯಕ್ಕೆ ಕೆಲವೊಮ್ಮೆ ಪರೀಕ್ಷೆಗಳು ಬರುತ್ತವೆ, ಆದರೆ ಸುಳ್ಳು ಎಷ್ಟೇ ಬಲವಾಗಿ ಕಾಣಿಸಿದರೂ ಕೊನೆಗೆ ಗೆಲ್ಲುವುದು ಸತ್ಯ. ಈಗ ವಲ್ಲಭನಿಗೆ ಅವಮಾನ, ನೋವು, ಕಷ್ಟಗಳು ಅನುಭವಿಸುತ್ತಿದ್ದಾನೆ. ಆದರೆ ಅವನು ನಿಜವಾಗಿಯೂ ನಿರಪರಾಧಿಯಾಗಿದ್ದರೆ ಒಂದು ದಿನ ಅದೇ ಸತ್ಯ ಅವನಿಗೆ ನ್ಯಾಯ ತಂದುಕೊಡುತ್ತದೆ. ಆಗ ಇಂದು ಅವನನ್ನು ಹಾಸ್ಯ ಮಾಡಿದವರೇ ತಲೆ ತಗ್ಗಿಸುವ ದಿನವೂ ಬರಬಹುದು. ವೀಕ್ಷಕರೇ, ಇಂದಿನ ಈ ದೃಶ್ಯ ನಿಮ್ಮ ಮನಸ್ಸಿಗೆ ಎಷ್ಟು ತಾಕಿತು? ವಲ್ಲಭ ನಿಜವಾಗಿಯೂ ನಿರಪರಾಧಿಯೇ? ಅವನಿಗೆ ಯಾವ ನ್ಯಾಯ ಸಿಗುತ್ತದೆ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.